ನೆಕ್ಸ್ಟ್ ಏನಾದ್ರು ಹಾಡ್ಗೀಡ್ ಹಾಕಿದ್ರಿ ನನ್ನ ಮಕ್ಕಳ ಕತ್ತರಿಸ್ಬಿಡ್ತೀನಿ ನಿಮ್ಮನ್ನ. ಏ ರಾಣಿ, ಈ ಹಾಡ್ಗೂ ಬರೀ ಅದೇ ಸ್ಟೆಪ್ ಮಾಡ್ತಿದ್ಯಲ್ಲೇ, ಏನೇ ನಿಂದು ರೋದ್ನೆ? ಏನ್ರಿ ಹಂಗಂತಿದ್ದೀರಾ ನೀವು? ಇದು ಸಿಗ್ನೇಚರ್ ಸ್ಟೆಪ್. ಅಮೆರಿಕಾಗ್ ನಾವು ಹೋದ್ರೆ ಇದೊಂದೇ ಸಿಗ್ನೇಚರ್ ಸ್ಟೆಪ್ ಹಾಕೋದು. ಬೇರೆ ಬೇರೆ ಕಂಟ್ರಿಗೆ ಹೋದಾಗ ಬೇರೆ ಬೇರೆ ಸಿಗ್ನೇಚರ್ ಸ್ಟೆಪ್ ಇರುತ್ತಪ್ಪ. ಒಂದು ಕಂಟ್ರಿಗೆ ಒಂದೇ ಸ್ಟೆಪ್. ಇದು ಅಮೆರಿಕಾಗೆ. ಮಿಸ್ಟರ್ ದಯಾನಂದ್ ಅವ್ರೆ, ತಾವು ಬರೀ ಡ್ಯಾಮೇಜರ ಅಥವಾ ತಾವು ಏನಾದ್ರು ದಬಾಕ್ತೀರಾ? ಆಲ್ ಟು ಕೆಲ್ಸಸ್, ಬರೀ ಮ್ಯಾನೇಜರ್ ಅಲ್ಲ, ಜೊತೆನಲ್ಲಿ ಕಾಮಿಡಿನೂ ಮಾಡಿ. ಕಾಮಿಡಿ ನೀವು? ಜೋಕ್ ಕೇಳಿ ಜನಗಳನ್ನ ನಗಿಸ್ತೀನಿ. ಬನ್ನಿ ಬನ್ನಿ, ಜೋಕ್ ನಂಬರ್ 1. ಮಾವಿನ ಮರದ ಮೇಲೆ ಮಾವಿನ ಕಾಯಿ, ಮಾವಿನ ಮರದ ಮೇಲೆ ಮಾವಿನ ಕಾಯಿ. ಸೂಪರ್ ಅಮ್ಮ ತಾಯಿ. ನಾ ಜೋಕ್ ಇನ್ನೂ ಫುಲ್ ಮಾಡ್ಲಿಲ್ಲ. ಜೋಕ್ ಫುಲ್ ಆಗಿಲ್ವಾ? ಮಾವಿನ ಮರದ ಮೇಲೆ ಮಾವಿನ ಕಾಯಿ, ಕೆಳಗೆ ಬಿದ್ದರೆ ಮಾವಿನ ಹಣ್ಣು, ಕೆಳಗೆ ಬಿದ್ದರೆ ಮಾವಿನ ಹಣ್ಣು. ತೆಂಗಿನ ಮರದ ಮೇಲೆ ತೆಂಗಿನ ಕಾಯಿ, ಕೆಳಗೆ ಬಿದ್ರೆ ಹಣ್ಣಾಗ್ಲಿಲ್ಲ. ಸಾಕ್ಬಿಡ್ರ, ಚೆನ್ನಾಗಿತ್ತ ಜೋಕ್? ಜೋಕ್ ಚೆನ್ನಾಗಿತ್ತಪ್ಪ. ಇಲ್ಲ, ಇಷ್ಟ ಕಾಮ್ಯ ಹೀರೋ ಹೀರೋಯಿನ್ ನಕ್ಬಿಟ್ಟವ್ರೆ, ಇವ್ರಿಗೆ ಹೊಟ್ಟೆವ್ರಿ. ಜೋಕ್ ನಕ್ಲಿಲ್ವಂತೆ, ಅವ್ರು ಬಿದ್ದಿದ್ದಕ್ಕೆ ನಕ್ಕವ್ರವ್ರು. ಇನ್ನೊಂದು ಜೋಕ್ ಹೇಳ್ತೀನಿ. ಸಖತ್ತಾಗಿರುತ್ತೆ, ಸಖತ್ತಾಗಿರುತ್ತೆ. ಹೇಳಿ ಹೇಳಿಲ್ಲ. ಹೇಳಿ. ಉಪ್ಪಿನ ಕಾಯಿನ ಜಾಡಿ, ಉಪ್ಪಿನ ಕಾಯಿನ ಜಾಡಿ ಕೈ ಹಾಕ ತಕ್ಷಣನೇ ಉಪ್ಪಿನಕಾಯಿ ಎಲ್ಲ ಹೊರಗಡೆ, ಉಪ್ಪಿನಕಾಯಿ ಎಲ್ಲ ಹೊರಗಡೆ. ಬಾಯಿಗೆ ಹಾಕಿದ್ರೆ ಉಳಿ 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 ಉಳಿ. ಮುಂದೆ ಕೇಳಿ. ಜೋಕ್ ಮುಗೀತು. ಸಾಕ್ ನಿಲ್ಸ್ರ. ಇರಿ ಇರಿ ಇರಿ, ಒಂದ್ ನಿಮಿಷ. ಹೇಳಿ ಹೇಳಿ ಹೇಳಿ. ಹೌದು ನಾನೇ. ಹೌದು ಏನು, ಎಲ್ಲಿ, ನಿಜವಾಗ್ಲು? ಹೌದಾ? ಓ ಗಾಡ್, ಏನ್ರಿ ಆಯ್ತು? ನಮ್ಮ ಅಮೆರಿಕಾ ಟ್ರಿಪ್ ಕ್ಯಾನ್ಸಲ್ ಆಗೋಯ್ತಂತ. ಸೂಪರ್ ಜೋಕ್, ಸೂಪರ್ ಜೋಕ್, ಸೂಪರ್ ಜೋಕ್, ಸೂಪರ್. ದಡ್ ನನ್ ಮಕ್ಕಳ್ರ, ನಿಮ್ ಅಮೆರಿಕಾ ಟ್ರಿಪ್ ಕ್ಯಾನ್ಸಲ್ ಆಯ್ತಂತೆ ಕಣೋ. ಜೋಕ್ ಅಲ್ಲ, ಅವ್ರು ಹೇಳ್ತಾ ಇರೋದು ನಿಜ. ಅಯ್ಯೋ, ನಮ್ ಆರ್ಗನೈಸರ್ ಇದ್ರಲ್ಲ, ಅವ್ರ ಅಜ್ಜಿ ಹೋಗ್ಬಿಟ್ರಂತೆ. ಅಯ್ಯೋ ಪಾಪ, ಅಜ್ಜಿ ಹೋಗ್ಬಿಟ್ರಾ? ವಯಸ್ಸಾಗಿತ್ತಾ? ಹೋಗ್ಬಿಟ್ರು ಅಂದ್ರೆ ಹಂಗಲ್ಲ, ಮತ್ತೆ ಪಕ್ಕದ ಮನೆ ಹುಡುಗನ್ ಜೊತೆ ಓಡೋಗ್ಬಿಟ್ರಂತೆ. ಅಜ್ಜಿ ಪಕ್ಕದ ಮನೆ ಹುಡುಗನ ಜೊತೆ ಓಡೋಗ್ಬಿಟ್ರ? ಅಜ್ಜಿ ಓಡೋದ್ರಂತೆ, ನಿಮ್ಮ ಟ್ರಿಪ್ ಕ್ಯಾನ್ಸಲ್. ನಿಮ್ಮ ನಂಬ್ಕೊಂಡ್ ಬಂದಿದ್ದಕ್ಕೆ ಸರಿಯಾಗಾಯ್ತು. ಇಷ್ಟೊತ್ತಿಗೆ ಅಲ್ಲಿ ಸ್ಟ್ರೀಟ್ ಅಲ್ಲಿ ಭಿಕ್ಷೆ ಬೇಡಿದ್ರೆ 30,000 ರೂಪಾಯಿ ಮಿನಿಮಮ್ ಕಲೆಕ್ಷನ್ ಆಗಿರೋದು. ರಾಣಿ, ತಲೆ ಕೆಡಿಸ್ಕೋಬೇಡ. ಇವ್ರ ಟ್ರಿಪ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡ. ಇವತ್ತೇ ಮುಂದಿನ ವರ್ಷಕ್ಕೆ ಅಮೆರಿಕಾಗೆ ಟಿಕೆಟ್ ಬುಕ್ ಮಾಡಿಸ್ತೀನಿ. ಮಚ್ಕೊಡ್ರ ಅಲ್ಲಿ. ಟ್ರಿಪ್ ಕ್ಯಾನ್ಸಲ್. ಏನಮ್ಮ ರಾಣಿ, ಸಿಗ್ನೇಚರ್ ಸ್ಟೆಪ್ ಮಾಡ್ತೀಯಾ? ಸಿಗ್ನೇಚರ್ ಸ್ಟೆಪ್ ಈಗೇನ್ ಮಾಡ್ತೀಯಾ? ಸಿಗ್ನೇಚರ್ ಸ್ಟೆಪ್ ಇಲ್ಲ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸಾಕು.
ಹೊತ್ತು ಟಿವಿಲಿ ಕಾಣಿಸ್ಕೋಬೇಕು ಅಂತ ಇಲ್ಲೇ ನಿಂತ್ಕೊಂಡ್ರೆ ಎಡಿಟರ್ ಅದನ್ನ ಕಟ್ ಮಾಡ್ಬಿಡ್ತಾರೆ. ಬರ್ರಿ ಒಳಗೆ. ನಿಂತಾರೆ. ಹೆಂಗಿತ್ತು ಆರ್ಕೆಸ್ಟ್ರಾ? ಸೂಪರ್. ನೀವೆಲ್ಲ ಸೂಪರ್ ಅನ್ನೋದಕ್ಕೆ ಇವ್ರು ಡಬ್ಬಾ ತರ ಹಿಂಗ್ ಮಾಡ್ತಾನೆ ಇರ್ತಾರೆ. ಹಾಯ್ ಮಿಸ್ಟರ್ ಲೋಕೇಶ್ ಎಲ್ಲ ಬಿಡಿ, ನೀವೊಂದು ಜೋಕ್ ಹೇಳ್ಬಿಡಿ. ನೀವೊಂದು ಜೋಕ್ ಹೇಳ್ಬಿಡಿ ಈಗ. ನಾನಾ ಉಪ್ಪಿನಕಾಯಿ ಜಾಡಿ ಒಳಗಡೆ ಕೈ ಹಾಕ್ದೆ, ಆಚೆ ಕಡೆ ತೆಗ್ದೆ. ಓಕೆ, ಒಂದು ಸೂಪರ್ ಸಾಂಗ್ ಹಾಕ್ತೀನಿ, ನೀವಿಬ್ರು ಡ್ಯಾನ್ಸ್ ಮಾಡ್ಬಿಡಿ ಬನ್ನಿ. ಅದನ್ನಾದ್ರೂ ನೋಡಿ ಕಣ್ ತುಂಬಿಸ್ಕೊತೀವಿ ನಾವು, ಬನ್ನಿ. ಓಕೆ. Come on! ಓಕೆ, ಇಷ್ಟಗಾಮ್ಯ ತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ಬೇಕು ಅಂತ ಇದ್ದಾರೆ. ಓಕೆ, ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತು, ನೀವೇನ್ ಹೇಳ್ತೀರಾ ನಿಮ್ಗೆ ಗೊತ್ತು. ಓಕೆ, ಎಸ್, ಪ್ರಶ್ನೆಗಳು ನಮ್ಮ ಆಡಿಯನ್ಸ್ ಮಾತಾಡಿಪ್ಪ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್, ನಾನು ಸೆಕ್ರೆನಾಡು ಮಂಡ್ಯದಿಂದ ಬಂದಿದ್ದೀನಿ. ವಾವ್ ಸರ್, ನನ್ನ ಪ್ರಶ್ನೆ ಬಂದು ವಿಜಯ್ ಸರ್ಗೆ. ಸರ್, ಶೂಗೂ ಚಪ್ಪಲಿಗೂ ವ್ಯತ್ಯಾಸ ಏನು ಸರ್? ಚಪ್ಪಲಿ ತೋರ್ಸುತ್ತೆ, ಶೂ ಮುಚ್ಕೊಳತ್ತೆ. ಸೂಪರ್ ಕಣ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ವೆಂಕಟೇಶ್ ಅಂತ, ಹನುಮನ್ ನಗರಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಂದು ಏನು ಪ್ರಶ್ನೆ ಅಥವಾ ಏನೂ ಇಲ್ಲ, ವಿಷಯ ಹೇಳಬೇಕಿತ್ತು. ನನ್ನ ತಾಯಿಗೆ 85 ವರ್ಷ ವಯಸ್ಸು. ಜನರಲಿ ಈ ವಯಸ್ಸಲ್ಲಿ 85 ವರ್ಷದಲ್ಲಿ ಎಲ್ಲ ಏನು ಕೇಳ್ತಾರೆ, ಕಾಶಿ ರಾಮೇಶ್ವರ ಹೋಗಬೇಕು ಅಂತ ಹೇಳ್ಬಿಟ್ಟು ಮಕ್ಕಳ ಹತ್ರ ಕೇಳ್ತಾರೆ. ಆದರೆ ನನ್ನ ತಾಯಿ 1 ವರ್ಷದಿಂದ ಕೇಳ್ತಾ ಇದ್ದಾರೆ, ನನ್ನ ಮಜಾ ಟಾಕೀಸ್ ಕರ್ಕೊಂಡು ಹೋಗೋ ಸೃಜನ್ ಅವ್ರನ್ನ ಭೇಟಿ ಮಾಡಿಸು ಅಂತ ಹೇಳ್ಬಿಟ್ಟು. ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಈ ವಿಷಯನ. ಮೊನ್ನೆ ಒಂದು ಸ್ವಲ್ಪ ತುಂಬಾ ಸೀರಿಯಸ್ ಆಗ್ಬಿಟ್ರು ನನ್ನ ಮೇಲೆ. ನಾನು ಕಣ್ ಮುಚ್ಚೋದ್ರಲ್ಲಿ ಕರ್ಕೊಂಡು ಹೋಗ್ತೀಯಾ ಇಲ್ವಾ ಅಂತ ಹೇಳಿ. ಅಯ್ಯೋ, ಅದರಿಂದ ಮೊನ್ನೆ ರೀಸೆಂಟ್ ಆಗಿ ನಾನು ನಿಮ್ ಮನೆಗೂ ಬಂದೆ. ಈಗ ಜಸ್ಟ್ ಒಬ್ರು ಕೇಳಿದ್ರು ನಿಮ್ ಹೈಟ್ ಎಷ್ಟು ಅಂತ. ನಾನ್ ನಿಮ್ಮ ಸಂಸ್ಕಾರದ ಹೈಟ್ ನೋಡಿದೆ ನಿಮ್ ಮನೆಯಲ್ಲಿ. ಆ ಒಂದು 20 ನಿಮಿಷ ನಿಮ್ ಮನೆಯಲ್ಲಿ ಇದ್ದಿದ್ದು ಅದು ಮರೆಯೋಕ್ ಆಗದೆ ಇರುವಂತಹದ್ದು ನನ್ನ ಜೀವನದಲ್ಲಿ. ತುಂಬಾ ಸಂತೋಷ, ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ನೀವು ನಮ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮ್ ತಾಯಿನೂ 2 ಮಾತು ಹೇಳ್ಬೇಕು ಅಂತ ಬಯಸ್ತಾ ಇದಾರೆ. ಪ್ಲೀಸ್ ಸರ್. ಸೊ ಜಸ್ಟ್. ಹಲೋ ಸುಜನ್, ಅಮ್ಮ ನಮಸ್ತೆ. ನಿಮ್ಮನ್ನ ಸುಜನ್ ಅಂತ ಕರೆಯೋದಕ್ಕಿನ್ನು ಇಷ್ಟು ಜನದ ಮನಸ್ಸನ್ನ ಸಂತೋಷ ಪಡಿಸ್ತಿರಲ್ಲ, ಇದಕ್ಕೆ ಡಾಕ್ಟರ್ ಇಲ್ಲ, ಅದಕ್ಕೆ ನಿಮ್ಗೆ ಡಾಕ್ಟರ್ ಸುಜನ್ ಅಂತ ಕರೆಯ. ಅದಲ್ದ ಮೊನ್ನೆ ನಿಮ್ಮ ಮನೆಗೆ ಬಂದಾಗ ತುಂಬ ಪ್ರೀತಿಯಿಂದ ನೋಡಿಕೊಂಡು ನಿಮ್ಮನ್ನ ಕಾಫಿ ಕುಡಿದು ನಿಮ್ಮ ಮಗನ ನೋಡಿ ಬಹಳ ಖುಷಿ ಪಟ್ಟು ಬಂದಿದ್ದೀನಿ. ಅದರಿಂದ ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು, ಇದೆಲ್ಲ ಇದೇ ಥರ ನಡ್ಸ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ಮಾ. ನನ್ನ ಜೀವ ಇರೋರು ನಾನು ನೋಡ್ತಾ ಇರೋದು. ಅಯ್ಯೋ ಲವ್ಲಿ. ಅದೇ ನಮ್ಮ ಆಸೆ. ಥ್ಯಾಂಕ್ ಯು. ನೀವು ಇನ್ನೂ ಬಹಳ ವರ್ಷ ತುಂಬಾ ಇದೇ ತರ ನಗ್ನಗ್ತಾ ಇರ್ಬೇಕು. So ಹಾಗಾಗಿ ನಾವಿನ್ನೂ ಮಾಡ್ತಾನೆ ಇರ್ತೀವಮ್ಮ. ಮಾಡ್ತಾನೆ ಇದೆಯಪ್ಪ, ತುಂಬ ಮನಸ್ಸಿನಿಂದ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸರಿ, ಮೊನ್ನೆ ಅವರ ಮಗ ಸರ್ಪ್ರೈಸ್ ಕೊಡ್ಬೇಕು ಅಂತ ಅಜ್ಜಿನ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ರು. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಶಿ ವಾಸ್ ಟೋಟ್ಲಿ ಸರ್ಪ್ರೈಸ್. ಅವ್ರು ನಮ್ಮ ಮನೆ ಬಂದು ಫೋಟೋ ಎಲ್ಲ ನೋಡ್ಬಿಟ್ಟು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೆ ಅಂದ್ರೆ ನನ್ನ ಫ್ರೆಂಡ್ ಮನೆಗೆ ಬಂದಿರೋದು ಅಂತ. ಓ ಏನೋ ಫಿಲ್ಮ್ ಅವರಲ್ವಾ, ಅವ್ರದಕ್ಕೆ ಫೋಟೋಸ್ ಹಾಕೊಂಡಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ರಂತೆ. ಬಟ್ ವೆರಿ ಸ್ವೀಟ್ ಆಫ್ ಹರ್. ಯಾಕಂದ್ರೆ ಇವತ್ತಿಗೂ ಅವ್ರು ಮೊನ್ನೆ ಹೇಳ್ತಾ ಇದ್ರು ಏನಂದ್ರೆ, ನನ್ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಎಲ್ಲಿ ಹೋದ್ರು ಬೇರೆ ಯಾವ್ದು ನೋಡೋದಕ್ಕೆ ಬಿಡಲ್ಲ ನಾನು, ಮಜಾ ಟಾಕೀಸ್ ಮಾತ್ರ ನೋಡೋದು ಅಂತ. ಸೊ ಹಾಗಾಗಿ ನೀವೆಲ್ಲ ನಮ್ಗೆ ಇಷ್ಟು ಪ್ರೀತಿ ತೋರಿಸ್ತಾ ಇರೋದ್ರಿಂದ ನಾವು ಇನ್ನೂ ಮುಂದೆ ನುಗ್ತಾನೆ ಇರ್ತೀವಮ್ಮ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಲೋಕೇಶ್, ನಾನು ಅವ್ರ ಮಗನ್ಗೆ ಹೇಳ್ಬೇಕಾಯ್ತು ನಾನು ಅಲ್ಲಿ ಕರ್ಕೊಂಡೋಗಿ ಮೀಟ್ ಮಾಡಿಸಿ ಅಂತ, ಬಟ್ ನೀವೇ ಅಲ್ಲಿ ಹೋಗಿದ್ದು ರಿಯಲಿ ಗ್ರೇಟ್, ಫ್ಯಾಂಟಾಸ್ಟಿಕ್. ದಟ್ಸ್ ವೈ ಐ ಲೈಕ್ ಯು.
and we all like you. ಡಾಕ್ಟರ್ ಸುಜನ್ಗೆ ಜೈ, ಡಾಕ್ಟರ್ ಸುಜನ್ಗೆ, ಡಾಕ್ಟರ್ ಸುಜನ್ಗೆ. ಯೂನಿವರ್ಸಿಟಿ ಎಲ್ಲ ಗೌರವ ಡಾಕ್ಟರೇಟ್ ಕೊಡ್ತಾರೆ, ಆದ್ರೆ ಇವ್ರು ಕೊಟ್ಟಿರೋದು ನನ್ನ ಪ್ರೀತಿಯ ಡಾಕ್ಟರೇಟ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್. ನನ್ನ ಹೆಸರು ಬಿಂದುಶ್ರೀ ಅಂತ, ಹಾಯ್ ಹೇಳಲ್ವಾ? ಸದಾಶಿವನಗರ HKS ಹಾಯ್ ಕಾಲೇಜ್. ಹೇಳಲ್ವಾ? ನನ್ನ ಕ್ವಶನ್ ಹಾಯ್ ಬಂದ್ಬಿಟ್ಟು ಹೇಳಲ್ವಾ? ಹಾಯ್ ಈಗ ಶುರು ಹಚ್ಕೋಬಹುದು. ಹಾಯ್, ನನ್ನ ಹೆಸರು ಬಿಂದುಶ್ರೀ ಅಂತ, ಹಾಯ್, ನನ್ನ ಹೆಸರು ಸುಜನ್ ಅಂತ. ನಾನು ಸದಾಶಿವನಗರ HKS ಕಾಲೇಜಿಂದ ಬಂದಿದ್ದೀನಿ. ನಾನು ಕತ್ರಗುಪ್ಪೆಯಿಂದ ಬಂದಿದ್ದೀನಿ. ನನ್ನ ಕ್ವಶನ್ ಬಂದ್ಬಿಟ್ಟು ಕಾವ್ಯ ಶೆಟ್ಟಿ ಅವ್ರಿಗೆ. ನನ್ನ ಕ್ವೆಶ್ಚನ್ ನಿಮ್ಗೆ, ಫಿಲಂ ಜೀವನಕ್ಕೂ ನಿಜ ಜೀವನಕ್ಕೂ ಏನ್ ವ್ಯತ್ಯಾಸ? ಕಾಲೇಜ್ ಜೀವನಕ್ಕೂ ನಿಜ ಜೀವನಕ್ಕೂ ಏನ್ ವ್ಯತ್ಯಾಸ? ಕಾಲೇಜಲ್ಲಿ ಓದ್ತೀವಿ, ನಿಜ ಜೀವನ ಎಂಜಾಯ್ ಮಾಡ್ತೀವಿ. ಇಲ್ಲೂ ಅಷ್ಟೇ, ಇವ್ರು ಹೇಳ್ಬಿಡ್ಲಿ. ನಿಜ ಜೀವನದಲ್ಲಿ ಏನ್ ಮಾಡ್ತೀರಾ ನೀವು? ರೊಮ್ಯಾನ್ಸ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಹೋಗ್ತೀರಾ, ಡುವೆಟ್ ಹಾಡ್ ಹೇಳ್ತೀರಾ? ಇಲ್ಲ, ಎಷ್ಟೊಂದ್ ಜನ ಹುಡುಗರಿದ್ದಾರಲ್ಲ, ಯಾರು ಡುವೆಟ್ ಹಾಡಿದಾರ ನಿಮ್ ಗರ್ಲ್ ಫ್ರೆಂಡ್ ಜೊತೆ? ಆಡಿಯನ್ಸ್ ಅಲ್ಲಿ ಯಾರು ಆಡಿಲ್ಲ. ಅಪ್ಪ ಅಮ್ಮ ನೋಡಿದ್ರೆ ಮೆಟ್ಟ ತಗೊಂಡು ಹೊಡಿತಾರೆ. ಆಕ್ಚುಲಿ ಏನ್ ಗೊತ್ತಕಂದ, ಸಿನಿಮಾದಲ್ಲಿ ಕಷ್ಟಪಟ್ಟು ಹೊಡೆದಾಡಿ ಮದುವೆ ಆಗ್ತಾರೆ, ನಿಜ ಜೀವನದಲ್ಲಿ ಮದುವೆ ಆದ್ಮೇಲೆ ಹೊಡೆದಾಡ್ತಾರೆ ಅಷ್ಟೇ. ಥ್ಯಾಂಕ್ಸ್. ಥ್ಯಾಂಕ್ಸ್. ಪಾಪ ಅದು ಪಾಪು. ಅಣ್ಣ ಚೆನ್ನಾಗಿದ್ಯಣ್ಣ. ನಾನ್ ಕಣ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ, ಯಾರಲ್ಲ ನೀನು? ಅಣ್ಣ ನಿಮ್ಮೂರ್ ಪಕ್ಕದ ಮಂಡ್ಯದ ಕಣ ಸುಮಂತ ಅಂತ. ಏ ಸುಮಂತ? ಹ್ಞೂ ಅಣ್ಣ. ಓ ನೀನಲ್ವೇನೋ? ಹ್ಞೂ. ನನ್ಗೆ ನೀನ್ ಪರಿಚಯ ಇಲ್ಲ ಕಣ. ಎಲ್ಲರೂ ನಮ್ಮ ಊರಲ್ಲಿ ನನ್ನ ಸಣ್ಣ ಸಣ್ಣ ಅಂತಾರ ಕಣೋ. ಹೌದಾ? ಅದಕ್ಕೆ ನಮ್ಮ ಅವ್ವ ಹೇಳಿದ್ಲು, ಸುರಜನವ್ರ ಮನೆಗೆ ಹೋಗಿ ರೆಮೋ ಜೊತೆ ಡ್ಯಾನ್ಸ್ ಮಾಡೋ ಒಂಚೂರು ದಪ್ಪ ಆಗಿದೆ ಅಂತ ಹೇಳ್ ಕಳ್ಸಿದ್ಲು ಕಣವ್. ರೆಮೋ ಜೊತೆನಾ? ಹ್ಞೂ ಅಣ್ಣವ್. ನೀನ್ ಬಾ. ಸರಿ, ಇವಾಗ ರೆಮೋ ಜೊತೆ ಡ್ಯಾನ್ಸ್ ಮಾಡ್ಬೇಕು. ನೀನು ಬನ್ನಿ ರೆಮೋ. ನಾಚಿಕೆ ಐತೆ ಕಣ. ನಾಚಿಕೆ ಆಯ್ತದಂತೆ, ಡ್ಯಾನ್ಸ್ ಮಾಡೋ ಜೀವನನೇ ಸಾಕಾಯ್ತದ ನಿನ್ಗೆ. ಬಾ ರೆಮೋ, ಏನ್ ಹೊಡಿಯಂಗೆ ಹೋಗ್ತಾ ಇರೋ ರೆಮೋ? ಮ್ಯೂಸಿಕ್. ಅಯ್ಯೋ, ಹೊಸ ಗಾನ ಬಜಾನ, ಹಳೆ ಪ್ರೇಮ ಪುರಾಣ. ಓ ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಸಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಬಜಾನ. ನಿಧಾನವೇ ಪ್ರಧಾನ, ಅದೇ ಸೇರ್ಪು ಪ್ರಯಾಣ, ಹೇಳಿಕೊಂಡು ಹೋಗೋಣ. ಹಳೆ ಪ್ರೇಮ ಪುರಾಣ. ಯಾಕೋ ಆಹಾ ನಂಗೆ ಆಹಾ ತುಂಬಾ ಓಹೋ ಬೋರು. ಹಂಗ ಎರಡೇ ಎರಡು ಸ್ಟೆಪ್ಪು ಕುಣಿದು ಬಿಡೋಣ. ಹೊಸ ಗಾನ ಬಜಾನ. ಹಳೆ ಪ್ರೇಮ ಪುರಾಣ. ಅರ್ಸ್ಬೇಕು. ಅಣ್ಣವ್ ಚೆನ್ನಾಯ್ತ ಡ್ಯಾನ್ಸು? ನೋಡೋದಕ್ಕೆ ಎರಡು ಕಣ್ ಸಾಲಿಲ್ಲ, ಅಲ್ಲಾಡಿಸ್ಬಿಟ್ರೆ ನೀನು. ಸ್ಟೇಜ್ ಅಲ್ಲಾಡೋಯ್ತು. ಸಾರ್ ಅವ್ರ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಒಟ್ಟಲ್ಲಿ ಗುಳ್ಗುಳ ಅನ್ನಿಸ್ತಾ? ಇಷ್ಟ ಕಾಮ್ಯ ನೂತನವಾಗಿ ತಯಾರಾಗಿರುವಂತ ಚಿತ್ರ ಇನ್ನು ಕೆಲವೇ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಬರಲಿದೆ. ದಯವಿಟ್ಟು ನಾನು ಪ್ರತಿ ಸಲ ಹೇಳೋ ಹಾಗೆ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ತಮ್ಮಿಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಮೊದಲನೇ ಬಾರಿ ನಾಯಕ ನಟರಾಗಿ ಅಭಿನಯಿಸಿದ್ದೀರಾ, ಗುಡ್ ಲಕ್. ತಮ್ದು ಕೂಡ ಫಸ್ಟ್ ಫಿಲ್ಮ್, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್. ಓಕೆ ವೀಕ್ಷಕರೇ, ನಾನು ಪ್ರತಿ ಸಲ ಹೇಳೋ ಹಾಗೆ ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದ್ರೆ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜ್ಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.